ಕೆಎಸ್ ನ್ಯೂಸ್ಗೆ ಸ್ವಾಗತ. ಅರುಣಚೇತನ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆಯ ವಾರ್ಷಿಕೋತ್ಸವವು ಭವ್ಯವಾಗಿ ಜರುಗಿದೆ. ಮುಧೋಳದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಸಂತರ ಪಾದಯಾತ್ರೆ, ಮಕ್ಕಳ ಸಾಮೂಹಿಕ ಹುಟ್ಟುಹಬ್ಬ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಗಣ್ಯರ ಉಪಸ್ಥಿತಿ. ಈ ಕಾರ್ಯಕ್ರಮದಲ್ಲಿ ಹಲವು ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಶಾಲೆಯನ್ನು ಪ್ರೋತ್ಸಾಹಿಸಿದರು. ಅದರಲ್ಲಿ ಶ್ರೀ ಮಣಿಪ್ರ ಬಸವಲಿಂಗ ಮಹಾಸ್ವಾಮಿಗಳು, ವಿರಕ್ತಮಠ ಗವಿಮಠ ಮುಧೋಳದಿಂದ, ಶ್ರೀ ಶೋಭ್ರ ನಿತ್ಯಾನಂದ ಮಹಾಸ್ವಾಮಿಗಳು, ಅಡವಿ ಆಶ್ರಮ ರೂಗಿಯಿಂದ, ಶ್ರೀ ಅರವಿಂದರಾವ್ ದೇಶಪಾಂಡೆ, ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ಆರ್ಎಸ್ಎಸ್ ಸಂಘ ಕರ್ನಾಟಕ ಉತ್ತರ, ಶ್ರೀ ಸತೀಶ್ ಹಜಾರೆ, ಪದ್ಮಾವತಿ ಶಿಕ್ಷಣ ಸಂಸ್ಥೆ ಹಜಾರೆ ಸಮೂಹ ಸಂಸ್ಥೆ ರಬಕವಿ ಬನಹಟ್ಟಿ ಸಂಸ್ಥಾಪಕರು, ಶ್ರೀ ವೀರಣ್ಣ ಜತ್ತಿ, ಜಮಖಂಡಿ ವೈದ್ಯರು, ಶ್ರೀ ಬಸವರಾಜ ಗೋಸಾರ್, ಶಾಲೆಯ ಅಧ್ಯಕ್ಷರು, ಶ್ರೀಕಾಂತ್ ಸಂಕೇಶ್ವರ, ಶಾಲೆಯ ಕಾರ್ಯದರ್ಶಿ, ಶ್ರೀ ಅನಂತ ಕುಲಕರ್ಣಿ, ಮುಖ್ಯ ಕಾರ್ಯನಿರ್ವಾಹಕ ಇಸ್ರೇಲ್ ಕೆಮಿಕಲ್ ಲಿಮಿಟೆಡ್ ನವದೆಹಲಿ. ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀ ಅನಂತ ಕುಲಕರ್ಣಿ ಅವರಿಗೆ ಆಡಳಿತ ಮಂಡಳಿಯಿಂದ ಸನ್ಮಾನ ಮಾಡಲಾಯಿತು. ಒಂದು ಯಶಸ್ವಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಸಂತೋಷದ ದಿನವಾಗಿತ್ತು. ಶಾಲೆಯ ಅಧ್ಯಕ್ಷರು, ಸಿಬ್ಬಂದಿ ಮತ್ತು ಮಕ್ಕಳು ಸೇರಿದಂತೆ ಹಲವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಶುಭ ಹಾರೈಸುತ್ತಾ ಅರುಣಚೇತನ ಶಾಲೆಯ ಭವಿಷ್ಯತ್ತಿನ ಎಲ್ಲಾ ಯೋಜನೆಗಳಿಗೆ ಶುಭವಾಗಲಿ ಎಂದು ಆಶಿಸುತ್ತೇವೆ. ನಮ್ಮ ಸೇವಾ ಭಾರತಿ ಟ್ರಸ್ಟ್ನ ಅಡಿಯಲ್ಲಿ ನಾವು ಅರುಣಚೇತನ ವಿಶೇಷ ಅಗತ್ಯವುಳ್ಳ ಮಕ್ಕಳ ಶಾಲೆಯನ್ನು 14 ವರ್ಷಗಳ ಪರ್ಯಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೇವೆ. ಹಾಗೂ ನಮ್ಮ ಅರುಣಚೇತನ ಶಾಲೆಯಲ್ಲಿ 15ರಿಂದ 20 ಮಕ್ಕಳು ನಾವು ಅವರಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದೇವೆ. ಇದಕ್ಕೆ ನಮ್ಮ ಸರ್ಕಾರದ ಯಾವುದೇ ಅನುದಾನವನ್ನು ಸಹಿತ ನಾವು ಪಡೆಯುವುದಿಲ್ಲ. ಇದು RSS ಸಂಘದ ಒಂದು ಸಂಸ್ಥೆಯಾಗಿರೋದರಿಂದ ಕೊಡುಗೆ ದಾನಿಗಳಿಂದ ಮುಧೋಳ ಈ ಶಾಲೆಯ 14ನೇ ವರ್ಷದ ಸಾಮೂಹಿಕ ಹುಟ್ಟುಹಬ್ಬ ಮತ್ತು ಶಾಲಾ ವಾರ್ಷಿಕೋತ್ಸವದ ನಿಮಿತ್ತ ಇವತ್ತಿನ ಒಂದು ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಜರುಗೇರಿತು ನಮ್ಮ ಕಾರ್ಯಕ್ರಮ. ಮತ್ತು ಈ ಶಾಲೆಯನ್ನು 14 ವರ್ಷದಿಂದ ನಮ್ಮ ಆಡಳಿತ ಮಂಡಳಿಯವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ಇದರ ಮೂಲತಃ ಇದಕ್ಕೆ ಯಾವುದೇ ಸರ್ಕಾರದ ಆರ್ಥಿಕ ಸಹಾಯವನ್ನು ಪಡೆಯದೆ ಸಮಾಜದ ಒಂದು ಉದಾರ್ಥ ದಾನಿಗಳಿಂದ ಈ ಶಾಲೆ ನಡೀತಾ ಇದೆ. ಭಾಳ ವ್ಯವಸ್ಥಿತವಾಗಿ ನಡೀತಾ ಇದೆ. ಮತ್ತು ಈ ಸಮಾಜದ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ ಎಲ್ಲ ನಮ್ಮ ಸಮಾಜದ ಹಿತೈಷಿಗಳಿಗೆ ಧನ್ಯವಾದಗಳು. ಕಿರಣ್ ಬಡಿಗೇರ್ ಮತ್ತು ಮಹೇಶ್ ದೇಮಶೆಟ್ಟಿ, ಕೆಎಸ್ ನ್ಯೂಸ್ ಮುಧೋಳ್. ಸ್ಟೇಜ್ ಮೇಲೆ ಎಲ್ಲ ಭೇದ ಮರೆತು ಬನ್ನಿರಿ ನಾವು ಸಮಾನ ತಾರವ ಇಂದು ಎಲ್ಲರೂ ಹಿಂದು ಇದುವೇ ನವಗಾನ